ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಅಪ್ಡೇಟ್ ಕನ್ನಡಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಷೇರು ಮಾರುಕಟ್ಟೆ, ನಿಫ್ಟಿ, ಸೆನ್ಸೆಕ್ಸ್, ಐಪಿಒ, ಜಾಗತಿಕ ಆರ್ಥಿಕ ಸುದ್ದಿ ಮತ್ತು ಪ್ರಮುಖ ವ್ಯವಹಾರ ಬೆಳವಣಿಗೆಗಳ ತಾಜಾ ಮಾಹಿತಿಯನ್ನು ಕನ್ನಡದಲ್ಲಿ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಪ್ರಮುಖ ಮಾರುಕಟ್ಟೆ ಸುದ್ದಿಗಳನ್ನು ನೋಡೋಣ. ಡಿಸ್ಕ್ಲೇಮರ್: ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ಶಿಕ್ಷಣ ಮತ್ತು ಮಾಹಿತಿ ಉದ್ದೇಶಗಳಿಗಾಗಿ ಮಾತ್ರ. ಇದು ಯಾವುದೇ ರೀತಿಯ ಹೂಡಿಕೆ ಸಲಹೆ ಅಲ್ಲ. ಷೇರು ಮಾರುಕಟ್ಟೆ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಯಾವುದೇ ಹೂಡಿಕೆ ನಿರ್ಧಾರ ಕೈಗೊಳ್ಳುವ ಮೊದಲು ನಿಮ್ಮ ಹಣಕಾಸು ಸಲಹೆಗಾರರ ಸಲಹೆ ಪಡೆಯಿರಿ. ಈ ಚಾನೆಲ್ ಯಾವುದೇ ಲಾಭ ಅಥವಾ ನಷ್ಟಕ್ಕೆ ಜವಾಬ್ದಾರಿಯಾಗಿರುವುದಿಲ್ಲ. ಇಂದು ಜಾಗತಿಕ ಮಾರುಕಟ್ಟೆಗಳ ಮಿಶ್ರ ಪ್ರದರ್ಶನ ಕಂಡುಬಂದಿದೆ. ನಿಫ್ಟಿ ಸುಮಾರು 70 ಅಂಕಗಳ ಏರಿಕೆಯೊಂದಿಗೆ 24,118 ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದ್ದು, ಭಾರತೀಯ ಮಾರುಕಟ್ಟೆ ಧನಾತ್ಮಕ ಆರಂಭ ಕಾಣುವ ಸಾಧ್ಯತೆ ಇದೆ. ಅಮೆರಿಕದ ಡೌ ಜೋನ್ಸ್ ಸೂಚ್ಯಂಕ 72 ಅಂಕಗಳ ಏರಿಕೆಯೊಂದಿಗೆ ಮುಕ್ತಾಯಗೊಂಡಿದೆ. ಆದರೆ ಡೌ ಫ್ಯೂಚರ್ಸ್ ಮತ್ತು ಎಸ್ ಮತ್ತು ಪಿ 500 ಸೂಚ್ಯಂಕಗಳು ಕೆಂಪು ವಲಯದಲ್ಲಿ ವಹಿವಾಟು ನಡೆಸುತ್ತಿವೆ. ಏಷ್ಯನ್ ಮಾರುಕಟ್ಟೆಗಳಲ್ಲಿ ಜಪಾನ್ನ ನಕೆ ಸೂಚ್ಯಂಕ ಸುಮಾರು 1,400 ಅಂಕಗಳ ಭರ್ಜರಿ ಏರಿಕೆ ದಾಖಲಿಸಿದ್ದು, ಹೂಡಿಕೆದಾರರ ವಿಶ್ವಾಸ ಹೆಚ್ಚಿರುವುದು ಕಂಡುಬಂದಿದೆ. ಇನ್ನೊಂದೆಡೆ, ಹಾಂಗ್ಕಾಂಗ್ನ ಹ್ಯಾಂಗ್ ಸೂಚ್ಯಂಕ 1% ಹೆಚ್ಚು ಕುಸಿತ ಕಂಡಿದೆ. ಯುರೋಪಿಯನ್ ಮಾರುಕಟ್ಟೆಗಳಾದ ಜರ್ಮನಿಯ ಡ್ಯಾಕ್ಸ್, ಫ್ರಾನ್ಸ್ನ ಕ್ಯಾಕ್ ಹಾಗೂ ಯುಕೆ ಫುತ್ಸಿ 100 ಸೂಚ್ಯಂಕಗಳು ಕೂಡ ನಷ್ಟದೊಂದಿಗೆ ಮುಕ್ತಾಯಗೊಂಡಿವೆ. ದಕ್ಷಿಣ ಕೊರಿಯಾದ ಕೋಸ್ಪಿ ಸೂಚ್ಯಂಕ ಧನಾತ್ಮಕ ವಲಯದಲ್ಲಿ ವಹಿವಾಟು ನಡೆಸುತ್ತಿದೆ. ಒಟ್ಟಾರೆ, ನಿಫ್ಟಿ ಹಾಗೂ ನಕೆ ಏರಿಕೆಯಿಂದ ಭಾರತೀಯ ಮಾರುಕಟ್ಟೆಗೆ ಉತ್ತಮ ಆರಂಭದ ನಿರೀಕ್ಷೆ ಇದ್ದರೂ, ಅಮೆರಿಕ ಫ್ಯೂಚರ್ಸ್ ಮತ್ತು ಯುರೋಪಿಯನ್ ಮಾರುಕಟ್ಟೆಗಳ ದುರ್ಬಲತೆ ಹೂಡಿಕೆದಾರರಲ್ಲಿ ಎಚ್ಚರಿಕೆಯ ವಾತಾವರಣವನ್ನು ನಿರ್ಮಿಸಿದೆ. ಇಂದು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾವ ದಿಕ್ಕಿನಲ್ಲಿ ಸಾಗುತ್ತವೆ ಎಂಬುದರ ಮೇಲೆ ಹೂಡಿಕೆದಾರರ ಗಮನ ಕೇಂದ್ರೀಕೃತವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಶಾಂತಿ ಮಾತುಕತೆ ವೇಳೆ ಅಮೆರಿಕ ಉಪಾಧ್ಯಕ್ಷ ಅವರ ಒಂದು ಹೇಳಿಕೆ ಸಾಕಷ್ಟು ಗಮನ ಸೆಳೆದಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ತಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖರಾದ ಇಬ್ಬರ ಬಗ್ಗೆ ಹಾಸ್ಯಮಯವಾಗಿ ಉಲ್ಲೇಖಿಸಿದರು. ನನ್ನ ಜೀವನದಲ್ಲಿ ಇಬ್ಬರು ಬಹಳ ಮುಖ್ಯ ವ್ಯಕ್ತಿಗಳಿದ್ದಾರೆ. ಒಬ್ಬರು ಭಾರತೀಯರು, ಅವರು ನನ್ನ ಪತ್ನಿ. ಮತ್ತೊಬ್ಬರು ಪಾಕಿಸ್ತಾನಿಯರು, ಅವರು ಫೀಲ್ಡ್ ಮಾರ್ಷಲ್ ಎಂದು ಹೇಳಿದ್ದಾರೆ. ಜೆ.ಡಿ. ವಾನ್ಸ್ ಅವರು ಕಳೆದ 3 ತಿಂಗಳಲ್ಲಿ ತಾವು ಯಾರಿಗಿಂತಲೂ ಹೆಚ್ಚು ಬಾರಿ ಆಸಿಮ್ ಮುನೀರ್ ಅವರೊಂದಿಗೆ ಮಾತನಾಡಿದ್ದೇನೆ ಎಂದು ತಿಳಿಸಿದರು. ಇರಾನ್ ಮತ್ತು ಅಮೆರಿಕ ನಡುವಿನ ಮಾತುಕತೆಗಳನ್ನು ಈ ಹಂತಕ್ಕೆ ತಲುಪಿಸುವಲ್ಲಿ ಆಸಿಮ್ ಮುನೀರ್ ಅವರ ರಾಜತಾಂತ್ರಿಕ ಪಾತ್ರ ಬಹಳ ಮಹತ್ವದ್ದಾಗಿದೆ ಎಂದು ಅವರು ಪ್ರಶಂಸಿಸಿದರು. ಅದೇ ವೇಳೆ ಪಾಕಿಸ್ತಾನದ ಪ್ರಧಾನಿ ಅವರಿಗೂ ಧನ್ಯವಾದ ಸಲ್ಲಿಸಿದರು. ಜೆ.ಡಿ. ವಾನ್ಸ್ ಅವರ ಪ್ರಕಾರ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಾತುಕತೆಗಳು ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿ ಸ್ಥಾಪಿಸಲು ಹಾಗೂ ಎರಡೂ ದೇಶಗಳ ಸಂಬಂಧವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿವೆ. ಈಗಾಗಲೇ ಮಾತುಕತೆಯಲ್ಲಿ ಉತ್ತಮ ಪ್ರಗತಿ ಕಂಡುಬಂದಿದ್ದು, ಮುಂದಿನ ಗಂಟೆಗಳಲ್ಲಿ ಇನ್ನಷ್ಟು ಸಕಾರಾತ್ಮಕ ಬೆಳವಣಿಗೆಗಳ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ. ಚೀನಾ ಮತ್ತೊಮ್ಮೆ ಅಮೆರಿಕದ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ. ಚೀನಾದ ವಾಣಿಜ್ಯ ಸಚಿವಾಲಯವು ಅಮೆರಿಕದ 10 ಕಂಪನಿಗಳ ಮೇಲೆ ಹೊಸ ರಫ್ತು ನಿರ್ಬಂಧಗಳನ್ನು ವಿಧಿಸಿದೆ. ಈ ಪಟ್ಟಿಯಲ್ಲಿ ಸೇನಾ ವಾಹನ ತಯಾರಕ ಒಷ್ಕೋಶ್ ಡಿಫೆನ್ಸ್ ಸೇರಿದಂತೆ ರಕ್ಷಣಾ ಮತ್ತು ಅಪರೂಪದ ಖನಿಜಗಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಹಲವು ಕಂಪನಿಗಳು ಸೇರಿವೆ. ಈ ನಿರ್ಬಂಧದ ಪ್ರಕಾರ, ಚೀನಾದ ಕಂಪನಿಗಳು ಈ ಅಮೆರಿಕದ ಸಂಸ್ಥೆಗಳಿಗೆ ದ್ವಿಬಳಕೆಯ ವಸ್ತುಗಳು ಅಂದರೆ ನಾಗರಿಕ ಹಾಗೂ ಸೇನಾ ಉದ್ದೇಶಗಳಿಗೆ ಬಳಸಬಹುದಾದ ಉತ್ಪನ್ನಗಳನ್ನು ರಫ್ತು ಮಾಡಲು ಸಾಧ್ಯವಾಗುವುದಿಲ್ಲ. ಇದರ ಜೊತೆಗೆ, ಲೊಕ್ಹೀಡ್ ಮಾರ್ಟಿನ್, ರೇತಿಯನ್ ಮತ್ತು ಬೋಯಿಂಗ್ನ ರಕ್ಷಣಾ ವಿಭಾಗ ಸೇರಿದಂತೆ ಒಟ್ಟು 46 ಅಮೆರಿಕದ ಕಂಪನಿಗಳ ಉತ್ಪನ್ನಗಳನ್ನು ಸರ್ಕಾರಿ ಖರೀದಿಯಿಂದ ಹೊರಗಿಡಲು ಚೀನಾ ನಿರ್ಧರಿಸಿದೆ. ಈ ಹೊಸ ನಿಯಮಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ಚೀನಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಮೆರಿಕದ ಹೂಡಿಕೆ ಹೊಂದಿರುವ ಕಂಪನಿಗಳಿಗೆ ಈ ಖರೀದಿ ನಿರ್ಬಂಧದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಚೀನಾ ಸರ್ಕಾರ ತಿಳಿಸಿದೆ. ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಸ್ಪರ್ಧೆ ಮುಂದುವರಿಯುತ್ತಿರುವ ಸಂದರ್ಭದಲ್ಲಿ, ಈ ಹೊಸ ಕ್ರಮವು ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ. ಈ ವಾರದ ಷೇರು ಮಾರುಕಟ್ಟೆಯ ದಿಕ್ಕನ್ನು ಹಲವು ಪ್ರಮುಖ ಅಂಶಗಳು ನಿರ್ಧರಿಸಲಿವೆ. ಶುಕ್ರವಾರ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಗೆ ರಜೆ ಇರುವುದರಿಂದ ಈ ವಾರ ಕೇವಲ 4 ದಿನಗಳ ವಹಿವಾಟು ನಡೆಯಲಿದೆ. ಮೊದಲನೆಯದಾಗಿ, ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆಗಳ ಮೇಲೆ ಹೂಡಿಕೆದಾರರ ಕಣ್ಣಿದೆ. ಈ ಮಾತುಕತೆಗಳ ಫಲಿತಾಂಶ ಜಾಗತಿಕ ಮಾರುಕಟ್ಟೆಗಳ ಮೇಲೂ ಪರಿಣಾಮ ಬೀರಬಹುದು. ಎರಡನೆಯದಾಗಿ, ಕಚ್ಚಾ ತೈಲದ ಬೆಲೆ ಪ್ರಮುಖ ಪಾತ್ರ ವಹಿಸಲಿದೆ. ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಮತ್ತು ಹೋರ್ಮುಜ್ ಸ್ಟ್ರೇಟ್ ಕುರಿತ ಬೆಳವಣಿಗೆಗಳು ತೈಲದ ಬೆಲೆಯನ್ನು ಪ್ರಭಾವಿಸಬಹುದು. ಮೂರನೆಯದಾಗಿ, ವಿದೇಶಿ ಹೂಡಿಕೆದಾರರ ಅಂದರೆ ಫೀಗಳ ಖರೀದಿ ಮತ್ತು ಮಾರಾಟ ಚಟುವಟಿಕೆಗಳ ಮೇಲೆ ಮಾರುಕಟ್ಟೆ ಗಮನ ಹರಿಸಿದೆ.
ಇತ್ತೀಚಿನ ದಿನಗಳಲ್ಲಿ ವಿದೇಶಿ ಹೂಡಿಕೆದಾರರು ಮತ್ತೆ ಭಾರತೀಯ ಷೇರುಗಳಲ್ಲಿ ಹೂಡಿಕೆ ಮಾಡುತ್ತಿರುವುದು ಸಕಾರಾತ್ಮಕ ಬೆಳವಣಿಗೆಯಾಗಿದೆ. ರೂಪಾಯಿ ಮೌಲ್ಯದ ಏರಿಳಿತ, ಹೊಸ ಒಗಳು, ಮಾನ್ಸೂನ್ ಪ್ರಗತಿ ಹಾಗೂ ಜಾಗತಿಕ ಆರ್ಥಿಕ ಅಂಕಿ ಅಂಶಗಳು ಕೂಡ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ತಾಂತ್ರಿಕವಾಗಿ ನೋಡಿದರೆ, ನಿಫ್ಟಿ 23,700 ಮಟ್ಟದ ಮೇಲೆ ಉಳಿದರೆ ಧನಾತ್ಮಕ ವಾತಾವರಣ ಮುಂದುವರಿಯಬಹುದು. ಮೇಲ್ಮುಖವಾಗಿ 24,300 ಮಟ್ಟ ಪ್ರಮುಖ ಪ್ರತಿರೋಧವಾಗಿ ಪರಿಣಮಿಸಬಹುದು. ಒಟ್ಟಾರೆ, ಈ ವಾರ ಜಾಗತಿಕ ಬೆಳವಣಿಗೆಗಳು, ಕಚ್ಚಾ ತೈಲದ ಬೆಲೆ, ವಿದೇಶಿ ಹೂಡಿಕೆದಾರರ ಚಟುವಟಿಕೆ ಮತ್ತು ನಿಫ್ಟಿಯ ಪ್ರಮುಖ ಮಟ್ಟಗಳು ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸಲಿವೆ. ಭಾರತೀಯ ಐಟಿ ಷೇರುಗಳು ಕಳೆದ ವಾರ ಭಾರೀ ಕುಸಿತ ಕಂಡವು. ಜಾಗತಿಕ ಐಟಿ ದಿಗ್ಗಜ ಅಕ್ಸೆಂಚರ್ ತನ್ನ ಮುಂದಿನ ಆದಾಯ ಬೆಳವಣಿಗೆಯ ಅಂದಾಜನ್ನು ಕಡಿತಗೊಳಿಸಿದ ಬಳಿಕ ಹೂಡಿಕೆದಾರರಲ್ಲಿ ಆತಂಕ ಹೆಚ್ಚಾಯಿತು. ಇದರ ಪರಿಣಾಮ ನಿಫ್ಟಿ ಐಟಿ ಸೂಚ್ಯಂಕ ಆರಂಭಿಕ ವಹಿವಾಟಿನಲ್ಲಿ 6% ಹೆಚ್ಚು ಕುಸಿದಿತ್ತು. ನಂತರ ಸ್ವಲ್ಪ ಚೇತರಿಕೆ ಕಂಡರೂ ದಿನದ ಅಂತ್ಯಕ್ಕೆ 3.65% ನಷ್ಟದೊಂದಿಗೆ ಮುಕ್ತಾಯವಾಯಿತು. ಇದು ದಿನದ ಅತ್ಯಂತ ದುರ್ಬಲ ವಲಯವಾಗಿ ಹೊರಹೊಮ್ಮಿತು. ಐಟಿ ಕ್ಷೇತ್ರದ ಪ್ರಮುಖ ಷೇರುಗಳಲ್ಲಿ ಇನ್ಫೋಸಿಸ್ ಅತಿ ಹೆಚ್ಚು 6.75% ಕುಸಿತ ಕಂಡಿತು. ಟಿಸಿಎಸ್ 3.55%, ಟೆಕ್ ಮಹಿಂದ್ರಾ 2.63%, ಕಾ 2.59% ಮತ್ತು ವಿಪ್ರೋ 1.12% ಇಳಿಕೆಯಾದವು. ಮಿಡ್ಕ್ಯಾಪ್ ಐಟಿ ಷೇರುಗಳಲ್ಲೂ ಮಾರಾಟದ ಒತ್ತಡ ಕಂಡುಬಂತು. ಆಸ್, ಎಲ್ಟಿಟಿಎಸ್ ಹಾಗೂ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಸೇರಿದಂತೆ ಹಲವು ಕಂಪನಿಗಳ ಷೇರುಗಳು ನಷ್ಟದಲ್ಲಿ ಮುಕ್ತಾಯವಾದವು. ಅಕ್ಸೆಂಚರ್ ತನ್ನ ವರದಿಯಲ್ಲಿ ಗ್ರಾಹಕರ ವೆಚ್ಚ ಇನ್ನೂ ದುರ್ಬಲವಾಗಿದೆ ಎಂದು ತಿಳಿಸಿದ್ದು, ಹೊಸ ಪ್ರಾಜೆಕ್ಟ್ಗಳು ಮತ್ತು ಒಪ್ಪಂದಗಳ ವೇಗ ಕಡಿಮೆಯಾಗುವ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆ ನೀಡಿದೆ. ತಜ್ಞರ ಪ್ರಕಾರ, ಈ ಕುಸಿತಕ್ಕೆ ಎಐ ಮುಖ್ಯ ಕಾರಣವಲ್ಲ. ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಮತ್ತು ಗ್ರಾಹಕರ ಎಚ್ಚರಿಕೆಯ ಖರ್ಚು ನೀತಿಯೇ ಪ್ರಮುಖ ಕಾರಣವಾಗಿದೆ. ಇದರಿಂದ ಮುಂದಿನ ಕೆಲವು ತ್ರೈಮಾಸಿಕಗಳಲ್ಲಿ ಭಾರತೀಯ ಐಟಿ ಕಂಪನಿಗಳ ಆದಾಯ ಬೆಳವಣಿಗೆಯ ಮೇಲೂ ಒತ್ತಡ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ವಾರ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಏರಿಕೆ ಕಂಡುಬಂದಿದೆ. ವಿಶೇಷವಾಗಿ ಮಿಡ್ಕ್ಯಾಪ್ ಮತ್ತು ಸ್ಮಾಲ್ಕ್ಯಾಪ್ ಷೇರುಗಳು ಸತತ ಎರಡನೇ ವಾರವೂ ಉತ್ತಮ ಪ್ರದರ್ಶನ ನೀಡಿವೆ. ನಿಫ್ಟಿ ಮಿಡ್ಕ್ಯಾಪ್ 100 ಸೂಚ್ಯಂಕ ಸುಮಾರು 2.8% ಮತ್ತು ನಿಫ್ಟಿ ಸ್ಮಾಲ್ಕ್ಯಾಪ್ 100 ಸೂಚ್ಯಂಕ 3.2% ಏರಿಕೆಯೊಂದಿಗೆ ವಾರವನ್ನು ಮುಗಿಸಿವೆ. ಬೆಂಚ್ಮಾರ್ಕ್ ಸೂಚ್ಯಂಕಗಳಾದ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಕೂಡ ಏರಿಕೆ ಕಂಡಿವೆ. ನಿಫ್ಟಿ 24,013 ಅಂಕಗಳ ಮಟ್ಟದಲ್ಲಿ ಮತ್ತು ಸೆನ್ಸೆಕ್ಸ್ 76,803 ಅಂಕಗಳ ಮಟ್ಟದಲ್ಲಿ ವಾರದ ವಹಿವಾಟು ಮುಗಿಸಿವೆ. ವಿಭಾಗವಾರು ನೋಡಿದರೆ, ಡಿಫೆನ್ಸ್, ಕನ್ಸ್ಯೂಮರ್ ಡ್ಯೂರಬಲ್ಸ್ ಮತ್ತು ರಿಯಾಲ್ಟಿ ಕ್ಷೇತ್ರಗಳು ಹೆಚ್ಚು ಲಾಭ ದಾಖಲಿಸಿವೆ. ಆದರೆ ಐಟಿ ಕ್ಷೇತ್ರದಲ್ಲಿ ಸ್ವಲ್ಪ ದುರ್ಬಲತೆ ಕಂಡುಬಂದಿದೆ. ವಿದೇಶಿ ಹೂಡಿಕೆದಾರರು ಅಂದರೆ ಫಿಗಳು ಸುಮಾರು 3,386 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದು, ದೇಶೀಯ ಹೂಡಿಕೆದಾರರು ಅಂದರೆ ಡಿಗಳು 7,107 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಿದ್ದಾರೆ. ತಜ್ಞರ ಪ್ರಕಾರ ನಿಫ್ಟಿಯ ಒಟ್ಟಾರೆ ಟ್ರೆಂಡ್ ಇನ್ನೂ ಧನಾತ್ಮಕವಾಗಿದೆ. 24,000 ಅಂಕಗಳ ಮೇಲಿನ ಮುಚ್ಚುವಿಕೆ ಮಾರುಕಟ್ಟೆಯಲ್ಲಿ ಖರೀದಿ ಆಸಕ್ತಿ ಮುಂದುವರಿದಿರುವುದನ್ನು ಸೂಚಿಸುತ್ತದೆ. ಮುಂದಿನ ದಿನಗಳಲ್ಲಿ ನಿಫ್ಟಿಗೆ 23,800 ರಿಂದ 23,900 ಮಟ್ಟ ಪ್ರಮುಖ ಬೆಂಬಲವಾಗಿದ್ದು, 24,200 ರಿಂದ 24,250 ಮಟ್ಟ ಪ್ರಮುಖ ಪ್ರತಿರೋಧವಾಗಿ ಕಾರ್ಯನಿರ್ವಹಿಸಬಹುದು. ಒಟ್ಟಾರೆ, ಮಿಡ್ಕ್ಯಾಪ್ ಮತ್ತು ಸ್ಮಾಲ್ಕ್ಯಾಪ್ ಷೇರುಗಳ ಬಲವಾದ ಪ್ರದರ್ಶನ ಹಾಗೂ ವಿದೇಶಿ ಮತ್ತು ದೇಶೀಯ ಹೂಡಿಕೆದಾರರ ಖರೀದಿ ಭಾರತೀಯ ಷೇರು ಮಾರುಕಟ್ಟೆಗೆ ಸಕಾರಾತ್ಮಕ ವಾತಾವರಣವನ್ನು ನೀಡುತ್ತಿದೆ. ಭಾರತದ ತೈಲ ಮಾರಾಟ ಕಂಪನಿಗಳಾದ ಒಎಂಸಿಎಸ್ಗಳ ಮೇಲೆ ಮುಂದಿನ ದಿನಗಳಲ್ಲೂ ಒತ್ತಡ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಬ್ರೋಕರೇಜ್ ಸಂಸ್ಥೆ ಪ್ರಭುದಾಸ್ ಲೀಲಾಧರ್ ವರದಿ ತಿಳಿಸಿದೆ. ಇತ್ತೀಚೆಗೆ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಇಳಿಕೆಯಾಗಿದ್ದರೂ, ಕಂಪನಿಗಳ ಲಾಭದ ಮೇಲೆ ಇನ್ನೂ ಹಲವು ಸವಾಲುಗಳು ಉಳಿದಿವೆ. ಮುಖ್ಯವಾಗಿ ಎಲ್ಪಿಜಿ ಸಿಲಿಂಡರ್ ಮಾರಾಟದಲ್ಲಿ ಕಂಪನಿಗಳು ದೊಡ್ಡ ನಷ್ಟ ಅನುಭವಿಸುತ್ತಿವೆ. ಪ್ರತಿ ಎಲ್ಪಿಜಿ ಸಿಲಿಂಡರ್ ಮೇಲೆ ಸುಮಾರು 500 ರೂಪಾಯಿವರೆಗೆ ನಷ್ಟವಾಗುತ್ತಿದೆ ಎಂದು ಅಂದಾಜಿಸಲಾಗಿದೆ. ಇದರ ಜೊತೆಗೆ, ಸರ್ಕಾರ ಇಂಧನ ಮೇಲಿನ ಅಬಕಾರಿ ಸುಂಕ ಕಡಿತವನ್ನು ಹಂತವಾಗಿ ಹಿಂತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ. ಇದು ಕೂಡ ಒಎಂಸಿ ಕಂಪನಿಗಳ ಆದಾಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಕಡಿಮೆಯಾದ ಕಾರಣ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $80ಗಿಂತ ಕೆಳಗೆ ಇಳಿದಿದೆ. ಆದರೆ ಈ ಇಳಿಕೆ ದೀರ್ಘಕಾಲ ಉಳಿಯದೇ ಇರಬಹುದು ಎಂದು ವರದಿ ಹೇಳಿದೆ. ಯುದ್ಧದ ಸಮಯದಲ್ಲಿ ಬಳಸಿದ ತೈಲ ಸಂಗ್ರಹವನ್ನು ಹಲವು ದೇಶಗಳು ಮತ್ತೆ ತುಂಬಿಸಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ತೈಲದ ಬೇಡಿಕೆ ಹೆಚ್ಚಾಗಿ, ಬೆಲೆ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ. ಒಟ್ಟಾರೆ,
ತೈಲದ ಬೆಲೆ ಇಳಿಕೆಯಾಗಿದ್ದರೂ ಭಾರತದ ತೈಲ ಮಾರಾಟ ಕಂಪನಿಗಳ ಲಾಭದ ಮೇಲೆ ಮುಂದಿನ ಕೆಲವು ತಿಂಗಳುಗಳವರೆಗೆ ಒತ್ತಡ ಮುಂದುವರಿಯುವ ಸಾಧ್ಯತೆ ಇದೆ. ಚಿನ್ನದ ಬೆಲೆ ಇಂದು $4,160 ಸಮೀಪದಲ್ಲಿ ಸ್ಥಿರವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮತ್ತೆ ದಾಳಿ ನಡೆಸುವ ಎಚ್ಚರಿಕೆ ನೀಡಿದ ನಂತರ ಜಾಗತಿಕ ಮಾರುಕಟ್ಟೆಗಳಲ್ಲಿ ಆತಂಕ ಹೆಚ್ಚಾಗಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಮಾತುಕತೆಗಳು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯುತ್ತಿದ್ದು, ಆರಂಭದಲ್ಲಿ ಕೆಲವು ಅಡಚಣೆಗಳು ಕಂಡುಬಂದರೂ ಚರ್ಚೆಗಳು ಮುಂದುವರಿದಿವೆ ಎಂದು ವರದಿಯಾಗಿದೆ. ಇದರ ನಡುವೆ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಇರಾನ್, ಲೆಬನಾನ್ನಲ್ಲಿ ಯುದ್ಧ ವಿರಾಮ ಉಲ್ಲಂಘನೆಯಾಗಿದೆ ಎಂದು ಇಸ್ರೇಲ್ ವಿರುದ್ಧ ಆರೋಪಿಸಿದೆ. ಹೋರ್ಮುಜ್ ಸ್ಟ್ರೇಟ್ ಮೂಲಕ ತೈಲ ಸಾಗಾಟ ಮುಂದುವರಿದಿದ್ದರೂ, ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಇನ್ನೂ ಕಡಿಮೆಯಾಗಿಲ್ಲ. ಕಳೆದ 3 ವಾರಗಳಿಂದ ಚಿನ್ನದ ಬೆಲೆ ನಿರಂತರವಾಗಿ ಇಳಿಕೆಯಾಗುತ್ತಿದ್ದು, ಫೆಬ್ರವರಿ ಅಂತ್ಯದಲ್ಲಿ ಯುದ್ಧ ಆರಂಭವಾದ ಬಳಿಕ ಚಿನ್ನವು 20% ಹೆಚ್ಚು ಕುಸಿದಿದೆ. ತೈಲ ಮತ್ತು ಅನಿಲ ಬೆಲೆ ಏರಿಕೆಯಿಂದ ಹಣದುಬ್ಬರ ಹೆಚ್ಚಾಗುವ ಸಾಧ್ಯತೆ ಇದ್ದು, ಇದನ್ನು ನಿಯಂತ್ರಿಸಲು ಕೇಂದ್ರ ಬ್ಯಾಂಕ್ಗಳು ಬಡ್ಡಿದರ ಹೆಚ್ಚಿಸಬಹುದು ಎಂಬ ನಿರೀಕ್ಷೆ ಇದೆ. ಅಮೆರಿಕದ ಫೆಡರಲ್ ರಿಸರ್ವ್ ಕೂಡ ಹಣದುಬ್ಬರದ ಬಗ್ಗೆ ಕಠಿಣ ನಿಲುವು ತಳೆದಿದ್ದು, ಹೂಡಿಕೆದಾರರು ಈಗ ಮುಂದಿನ ಆರ್ಥಿಕ ಅಂಕಿ ಅಂಶಗಳತ್ತ ಗಮನ ಹರಿಸಿದ್ದಾರೆ. ಪ್ರಸ್ತುತ ಚಿನ್ನ, ಬೆಳ್ಳಿ, ಪ್ಲಾಟಿನಂ ಹಾಗೂ ಪಲ್ಲಾಡಿಯಂ ಬೆಲೆಗಳಲ್ಲಿ ಸಣ್ಣ ಪ್ರಮಾಣದ ಏರಿಳಿತ ಕಂಡುಬರುತ್ತಿದ್ದು, ಜಾಗತಿಕ ಮಾರುಕಟ್ಟೆಗಳು ಅಮೆರಿಕ-ಇರಾನ್ ಮಾತುಕತೆಗಳ ಫಲಿತಾಂಶಕ್ಕಾಗಿ ಕಾಯುತ್ತಿವೆ. ಹೌಸಿಂಗ್ ಫೈನಾನ್ಸ್ ಕಂಪನಿ ಆವಾಸ್ ಫೈನಾನ್ಸಿಯರ್ಸ್ ಮೇಲೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂದರೆ NHB ತನಿಖೆ ನಡೆಸುತ್ತಿದೆ. ಸುಮಾರು 400 ರಿಂದ 500 ಕೋಟಿ ರೂಪಾಯಿ ಮೌಲ್ಯದ ಕೆಲವು ಸಾಲಗಳನ್ನು ತಪ್ಪಾಗಿ ವರ್ಗೀಕರಿಸಲಾಗಿದೆ ಎಂಬ ಅನುಮಾನವನ್ನು NHB ವ್ಯಕ್ತಪಡಿಸಿದೆ. ಬಡ ಹಾಗೂ ಹಿಂದುಳಿದ ವರ್ಗದ ಜನರಿಗೆ ನೀಡುವ ಕೆಲವು ಸಾಲಗಳಿಗೆ NHB ಕಡಿಮೆ ಬಡ್ಡಿದರದಲ್ಲಿ ವಿಶೇಷ ಮರುಹಣಕಾಸು ಸೌಲಭ್ಯ ನೀಡುತ್ತದೆ. ಆದರೆ ಆವಾಸ್ ಕೆಲವು ಸಾಲಗಳನ್ನು ಈ ಸೌಲಭ್ಯ ಪಡೆಯಲು ಬೇರೆ ರೀತಿಯಲ್ಲಿ ವರ್ಗೀಕರಿಸಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಪ್ರಸ್ತುತ NHB ಪರಿಶೀಲನೆ ಇನ್ನೂ ಮುಂದುವರಿದಿದ್ದು, ಕಂಪನಿ ನಿಯಂತ್ರಕರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಕ್ರಿಯೆಯಲ್ಲಿದೆ. ಇದೀಗ NHB ಕಂಪನಿಯ ಉತ್ತರದಿಂದ ತೃಪ್ತಿಯಾಗದಿದ್ದರೆ, ಈ ಸಾಲಗಳಿಗೆ ನೀಡಿರುವ ಮರುಹಣಕಾಸು ಸೌಲಭ್ಯವನ್ನು ಹಿಂತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ ಎಂದು ಮೂಲಗಳು ತಿಳಿಸಿವೆ. ಇದರ ನಡುವೆ ಆವಾಸ್ ಫೈನಾನ್ಸಿಯರ್ಸ್ನ 2 ಹಿರಿಯ ಅಧಿಕಾರಿಗಳಾದ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಘನಶ್ಯಾಮ್ ರಾವತ್ ಹಾಗೂ ಚೀಫ್ ರಿಸ್ಕ್ ಆಫೀಸರ್ ಅಶುತೋಷ್ ರತ್ರೆ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಆದರೆ ಈ ರಾಜೀನಾಮೆಗಳು NHB ತನಿಖೆಗೆ ಸಂಬಂಧಿಸಿದ್ದೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಕಂಪನಿಯು ಯಾವುದೇ ದಂಡ ಅಥವಾ ಹಣ ವಾಪಸ್ ನೀಡುವಂತೆ NHBನಿಂದ ಯಾವುದೇ ಆದೇಶ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ದು, ನಿಯಂತ್ರಕರ ಸೂಚನೆಗಳನ್ನು ಸಂಪೂರ್ಣವಾಗಿ ಪಾಲಿಸುವುದಾಗಿ ಹೇಳಿದೆ. ಈ ಬೆಳವಣಿಗೆ ಆವಾಸ್ ಫೈನಾನ್ಸಿಯರ್ಸ್ ಷೇರು ಹಾಗೂ ಹೌಸಿಂಗ್ ಫೈನಾನ್ಸ್ ಕ್ಷೇತ್ರದ ಮೇಲೆ ಹೂಡಿಕೆದಾರರ ಗಮನ ಸೆಳೆದಿದೆ. ಭಾರತ್ ಫೋರ್ಜ್ ಕಂಪನಿಯ ಷೇರುಗಳು ಇಂದು ಹೂಡಿಕೆದಾರರ ಗಮನ ಸೆಳೆಯುವ ಸಾಧ್ಯತೆ ಇದೆ. ಕಂಪನಿಯು ಭಾರತೀಯ ರಕ್ಷಣಾ ಸಚಿವಾಲಯದಿಂದ ಸುಮಾರು 425 ಕೋಟಿ ರೂಪಾಯಿ ಮೌಲ್ಯದ ಮಹತ್ವದ ಗುತ್ತಿಗೆಯನ್ನು ಪಡೆದುಕೊಂಡಿದೆ. ಈ ಯೋಜನೆಯಡಿ ಭಾರತೀಯ ನೌಕಾಪಡೆಯ ಕೋಲ್ಕತಾ ಕ್ಲಾಸ್ ಯುದ್ಧನೌಕೆಗಳಿಗೆ ಗ್ಯಾಸ್ ಟರ್ಬೈನ್ ಜನರೇಟರ್ಸ್ ಅಂದರೆ ಗಳನ್ನು ಪೂರೈಸಲಿದೆ. ಈ ಜನರೇಟರ್ಗಳನ್ನು ಹಡಗುಗಳಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಬಳಸಲಾಗುತ್ತದೆ. ಈ ಒಪ್ಪಂದವನ್ನು ಮುಂದಿನ 5 ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುತ್ತದೆ. ಹೊಸ 1.25 ಮೆಗಾವಾಟ್ ಸಾಮರ್ಥ್ಯದ ಜನರೇಟರ್ಗಳು ಪ್ರಸ್ತುತ ಬಳಸಲಾಗುತ್ತಿರುವ ಕಡಿಮೆ ಸಾಮರ್ಥ್ಯದ ಘಟಕಗಳನ್ನು ಬದಲಾಯಿಸಲಿವೆ. ಈ ಯೋಜನೆಯ ಮೂಲಕ ಭಾರತ್ ಫೋರ್ಜ್ ಮೊದಲ ಬಾರಿಗೆ ಮರೀನ್ ಗ್ಯಾಸ್ ಟರ್ಬೈನ್ ಕ್ಷೇತ್ರಕ್ಕೆ ಪ್ರವೇಶಿಸುತ್ತಿದ್ದು, ಭಾರತೀಯ ನೌಕಾಪಡೆ ಹಡಗುಗಳಲ್ಲಿ ಬಳಸಲಾಗುವ ಮೊದಲ ಸ್ವದೇಶಿ ಗ್ಯಾಸ್ ಟರ್ಬೈನ್ ಆಧಾರಿತ ವಿದ್ಯುತ್ ಘಟಕವಾಗಲಿದೆ. ಇದರ ಜೊತೆಗೆ, ಕಂಪನಿಯ ರಕ್ಷಣಾ ವಿಭಾಗವಾದ ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಅಮೆರಿಕದ AM ಜನರಲ್ ಕಂಪನಿಯೊಂದಿಗೆ ಕೈಜೋಡಿಸಿ ಮುಂದಿನ ತಲೆಮಾರಿನ ಆರ್ಟಿಲರಿ ಗನ್ ಪ್ಲಾಟ್ಫಾರ್ಮ್ಗಳನ್ನು ಅಭಿವೃದ್ಧಿಪಡಿಸಲು ಒಪ್ಪಂದ ಮಾಡಿಕೊಂಡಿದೆ. ಕಂಪನಿಯು ಇತ್ತೀಚೆಗೆ ಸಿನ್ಹ 4 ಶಸ್ತ್ರಸಜ್ಜಿತ ವಾಹನ ಮತ್ತು ಮಾರ್ಕ್ ಸರಣಿಯ ಆಧುನಿಕ ಆರ್ಟಿಲರಿ ಗನ್ಗಳನ್ನು ಪ್ರದರ್ಶಿಸಿದೆ. ಕಳೆದ 2 ವಾರಗಳಿಂದ ಭಾರತ್ ಫೋರ್ಜ್ ಷೇರುಗಳು ಏರಿಕೆ ಕಂಡಿದ್ದು, ಹೊಸ ರಕ್ಷಣಾ ಗುತ್ತಿಗೆ ಮತ್ತು ವ್ಯವಹಾರ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಇಂದಿನ ವಹಿವಾಟಿನಲ್ಲಿ ಈ ಷೇರಿನ ಮೇಲೆ ಹೂಡಿಕೆದಾರರ ಗಮನ ಇರಲಿದೆ. ಮಾರುಕಟ್ಟೆ ಸತತ 5 ದಿನಗಳ ಏರಿಕೆಯ ನಂತರ ಕಳೆದ ವಾರ ಸ್ವಲ್ಪ ಕುಸಿತ ಕಂಡಿದೆ. ನಿಫ್ಟಿ ಸುಮಾರು 0.6% ಇಳಿಕೆಯಾಗಿದ್ದು, ಮುಂದಿನ ಕೆಲವು ದಿನಗಳಲ್ಲಿ ಮಾರುಕಟ್ಟೆ ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ವಹಿವಾಟು ನಡೆಸುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವು ಬ್ರೋಕರೇಜ್ ಸಂಸ್ಥೆಗಳು ಕೆಲವು ಷೇರುಗಳನ್ನು ಖರೀದಿಸಲು ಶಿಫಾರಸು ಮಾಡಿವೆ. ಆಕ್ಸಸ್ ಸೆಕ್ಯೂರಿಟೀಸ್ ಸಂಸ್ಥೆಯು 5 ಸ್ಟಾರ್ ಬಿಸಿನೆಸ್ ಫೈನಾನ್ಸ್, LG ಇಲೆಕ್ಟ್ರಾನಿಕ್ಸ್ ಇಂಡಿಯಾ ಹಾಗೂ ಇಂಡಿಯನ್ ಹೋಟೆಲ್ಸ್ ಷೇರುಗಳಲ್ಲಿ ಖರೀದಿ ಅವಕಾಶವಿದೆ ಎಂದು ತಿಳಿಸಿದೆ. ಅದೇ ರೀತಿ ಏಂಜಲ್ ಒನ್ ಸಂಸ್ಥೆಯು ಆನಂದ್ ರತಿ ವೆಲ್ತ್, ಗೇಬ್ರಿಯಲ್ ಇಂಡಿಯಾ ಹಾಗೂ ರಾಯಸ್ರಾ ಲೈಟನ್ ಷೇರುಗಳನ್ನು ಖರೀದಿಸಲು ಸಲಹೆ ನೀಡಿದೆ.
ಆಸ್ಟ್ರಿ ಇನ್ವೆಸ್ಟ್ಮೆಂಟ್ಸ್ ಸಂಸ್ಥೆಯು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ, ಸಕ್ಸಾಹ ಹಾಗೂ ಸ್ಟಾರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವಬಲ್ ಎನರ್ಜಿ ಷೇರುಗಳಲ್ಲಿ ಉತ್ತಮ ಏರಿಕೆ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದೆ. ತಾಂತ್ರಿಕ ವಿಶ್ಲೇಷಣೆಯ ಪ್ರಕಾರ, ಈ ಷೇರುಗಳು ಪ್ರಮುಖ ಪ್ರತಿರೋಧ ಮಟ್ಟಗಳನ್ನು ದಾಟಿದ್ದು, ಹೆಚ್ಚಿನ ವಾಲ್ಯೂಮ್ನೊಂದಿಗೆ ಬ್ರೇಕ್ಔಟ್ ನೀಡಿವೆ. ಇದರಿಂದ ಮುಂದಿನ ದಿನಗಳಲ್ಲಿ ಖರೀದಿ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ತಿಳಿಸಿದ್ದಾರೆ. ಆದರೆ ಹೂಡಿಕೆ ಮಾಡುವ ಮೊದಲು ನಿಮ್ಮ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು ಮುಖ್ಯ. ಷೇರು ಮಾರುಕಟ್ಟೆ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಇಂದಿನ ವಹಿವಾಟಿನಲ್ಲಿ ಹಲವು ಪ್ರಮುಖ ಷೇರುಗಳು ಹೂಡಿಕೆದಾರರ ಗಮನ ಸೆಳೆಯುವ ಸಾಧ್ಯತೆ ಇದೆ. ಮೊದಲಿಗೆ ರಿಲಯನ್ಸ್ ಇಂಡಸ್ಟ್ರೀಸ್. ಕಂಪನಿಯ ಅಂಗಸಂಸ್ಥೆಯಾದ ಜಿಯೋ ಪ್ಲಾಟ್ಫಾರ್ಮ್ಸ್ ತನ್ನ IPOಗಾಗಿ ಸೆಬಿಗೆ DRHP ಸಲ್ಲಿಸಿದೆ. ಸುಮಾರು 27 ಕೋಟಿ ಹೊಸ ಷೇರುಗಳ ಮೂಲಕ ನಿಧಿ ಸಂಗ್ರಹಿಸುವ ಯೋಜನೆ ಹೊಂದಿದ್ದು, ಈ ಹಣವನ್ನು ಸಾಲ ಮರುಪಾವತಿ ಮತ್ತು ಇತರ ಕಾರ್ಪೊರೇಟ್ ಉದ್ದೇಶಗಳಿಗೆ ಬಳಸಲಾಗುತ್ತದೆ. ಟಾಟಾ ಮೋಟಾರ್ಸ್ ಕಂಪನಿಯು 3,400ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ವಾಣಿಜ್ಯ ವಾಹನಗಳ ಆರ್ಡರ್ಗಳನ್ನು ಪಡೆದಿದೆ. ಇದರಲ್ಲಿ ಟ್ರಕ್ಗಳು, ಪಿಕಪ್ ವಾಹನಗಳು ಮತ್ತು ಬಸ್ಗಳು ಸೇರಿವೆ. ರೇಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂದರೆ RVNL, NMDC ಯಿಂದ ಸುಮಾರು 2,977 ಕೋಟಿ ರೂಪಾಯಿ ಮೌಲ್ಯದ ಹೊಸ ಗುತ್ತಿಗೆಯನ್ನು ಪಡೆದಿದೆ. ಭಾವ ಮೆಗ್ ಪ್ರೊಜೆಕ್ಟ್ಸ್ ಕಂಪನಿಯು JSW ಥರ್ಮಲ್ ಎನರ್ಜಿ ಯಿಂದ 1,009 ಕೋಟಿ ರೂಪಾಯಿ ಮೌಲ್ಯದ ಥರ್ಮಲ್ ಪವರ್ ಯೋಜನೆಯ ಗುತ್ತಿಗೆಯನ್ನು ಪಡೆದುಕೊಂಡಿದೆ. ಸನ್ ಫಾರ್ಮಾ ಕಂಪನಿಯು ಏವೋಕಾರ್ಸ್ ಕೆನ್ಕ್ಸ್ ಅನ್ನು ಸುಮಾರು 271 ಕೋಟಿ ರೂಪಾಯಿಗೆ ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಲು ಒಪ್ಪಂದ ಮಾಡಿಕೊಂಡಿದೆ. ಡೀಪ್ ಇಂಡಸ್ಟ್ರೀಸ್ ಕಂಪನಿಯು ONGC ಯಿಂದ ಸುಮಾರು 84 ಕೋಟಿ ರೂಪಾಯಿ ಮೌಲ್ಯದ ಗ್ಯಾಸ್ ಕಂಪ್ರೆಷನ್ ಸೇವೆಗಳ ಗುತ್ತಿಗೆಯನ್ನು ಪಡೆದಿದೆ. ಭಾರತ್ ಫೋರ್ಜ್ ಕಂಪನಿಯು ಭಾರತೀಯ ನೌಕಾಪಡೆಗೆ ಗ್ಯಾಸ್ ಟರ್ಬೈನ್ ಜನರೇಟರ್ಸ್ ಪೂರೈಸಲು ರಕ್ಷಣಾ ಸಚಿವಾಲಯದಿಂದ 425 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಪಡೆದಿದೆ. ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ಕಂಪನಿಯು AI ಆಧಾರಿತ ಡೇಟಾ ಸೆಂಟರ್ ಯೋಜನೆಗಾಗಿ RE ಸಂಸ್ಥೆಯಿಂದ ದೊಡ್ಡ ಆರ್ಡರ್ ಪಡೆದಿದೆ. ಇದರ ಜೊತೆಗೆ ಗಾರ್ಡನ್ ರೀಚ್ ಶಿಪ್ಬಿಲ್ಡರ್ಸ್ ಕಂಪನಿಗೆ ನವರತ್ನ ಸ್ಥಾನಮಾನ ದೊರೆತಿದ್ದು, ನೆಸ್ಲೆ ಇಂಡಿಯಾ ಕಂಪನಿಯು ವಿಶೇಷ ಡಿವಿಡೆಂಡ್ ಘೋಷಣೆ ಕುರಿತು ಜುಲೈ 3 ರಂದು ಸಭೆ ನಡೆಸಲಿದೆ. ಒಟ್ಟಾರೆ, ಇಂದಿನ ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್, RVNL, ಭಾವ ಮೆಗ್ ಪ್ರೊಜೆಕ್ಟ್ಸ್, ಭಾರತ್ ಫೋರ್ಜ್, ಸನ್ ಫಾರ್ಮಾ ಹಾಗೂ ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ಷೇರುಗಳ ಮೇಲೆ ಹೂಡಿಕೆದಾರರ ವಿಶೇಷ ಗಮನ ಇರಲಿದೆ. ಇಂದಿನ ಮಾರ್ಕೆಟ್ ಅಪ್ಡೇಟ್ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಷೇರು ಮಾರುಕಟ್ಟೆ ಹಾಗೂ ವ್ಯವಹಾರ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.